ಖಂಡಿತವಾಗ್ಲೂ ನಾನು ಪ್ರಸನ್ನ ಅವ್ರಿಗೆ ತುಂಬ ನೆನೆಸ್ಕೊತಾ ಇದ್ದೀನಿ ಇವತ್ತು. ಅವ್ರ ಕನಸು ಚರಣ್ ನಮ್ಮ ಜೊತೇಲಿದ್ದಾರೆ ಅಂತ ತುಂಬ ಖುಷಿ ಆಗ್ತಿದೆ. ಅಫ್ಕೋರ್ಸ್ ಅವರು ಸ್ಪಿರಿಟಲ್ಲಿ ನಮ್ಮ ಜೊತೇಲಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ತುಂಬ ಇಮೋಷನಲ್ ಆಗ್ತಾಯಿದ್ದೀನಿ ಇವತ್ತು. ಇದು ನಮ್ಮೆಲ್ಲರದ್ದು ಕನಸು. ನನ್ನ 50th ಸಿನಿಮಾ, ಬಟ್ ಒಂದು ತಂಡ ಇಲ್ಲದೆ ಖಂಡಿತ ಅದು ಸಾಧ್ಯನೇ ಆಗ್ತಾಯಿಲ್ಲ. 50 ಮೂವೀಸ್ ಟೀಮ್ಸ್ ಇಲ್ಲದೆ ಸಾಧ್ಯನೇ ಆಗ್ತಾಯಿರಲಿಲ್ಲ. ಇದು ಒಂದು ದೊಡ್ಡ ಟೀಮ್ ಎಫರ್ಟು. ನಮ್ಮದು ಕೋ-ಸ್ಟಾರ್ಸು, ಕೋ-ಆ್ಯಕ್ಟರ್ಸು, ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್, ನಮ್ಮ DOP, ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು. ನಿಮ್ಮೆಲ್ಲರಿಂದನೇ ನಾನು ಇವತ್ತು ಇಲ್ಲಿ ಮುಂದೆ ನಿಂತಿದ್ದೀನಿ. ನನ್ನ 50ನೇ ಚಿತ್ರ ರಿಲೀಸ್ ಆಗಿದೆ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಈ ಚಿತ್ರನ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಬಂದು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ. ಕನ್ನಡ ಚಲನಚಿತ್ರಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು. ಥ್ಯಾಂಕ್ ಯು ಸೋ ಮಚ್. ಬೇಕಂದರೆ ಎಷ್ಟು ಕಷ್ಟಪಡೋದು ನಮಗೆ ಗೊತ್ತು. ಇವಾಗ ಅದೇ ಮಾತಾಡ್ತೀನಿ, ನಮ್ಮ ಅಪ್ಪ ಅವರಿಲ್ಲ ಇವತ್ತು, ಅವರು ಜಸ್ಟ್ ರೀಸೆಂಟಾಗಿ ತೀರ್ಕೊಂಡ್ರು. ಅವ್ರು ಕನಸಿದ್ರು, ಅವರೆಲ್ಲ ಕಷ್ಟಪಟ್ಟು ಏನೇನೋ ಮಾಡಿ ಹಾಸ್ಪಿಟ್ಲು ಮುಂಚೆನೂ ಇದಕ್ಕೆಲ್ಲ ಅರೇಂಜ್ ಮಾಡಿ ಅವ್ರು ಹೋಗಿರೋದು. ಅವರೆಲ್ಲ ಇದನ್ನು ನೋಡ್ತಾ ಇರ್ತಾರೆ, ಅವರು ಖುಷಿಯಾಗತ್ತೆ ಅವ್ರಿಗೂ. ಬಟ್ ಏನಂದರೆ ನಮಗೆ ಇಲ್ಲಿ ನೋಡಿ ಅದನ್ನು ಖುಷಿಯಾಗುತ್ತೆ. ಅವರು ಸಿನಿಮಾದಲ್ಲಿದ್ದಾರೆ, ಅಲ್ಲಿ ನೋಡಿದಾಗ ಅದು ಒಂದು ಖುಷಿಯಾಗುತ್ತೆ, ನೋಡ್ದಂಗೆ ಆಗುತ್ತೆ. ಸೊ ಎಲ್ಲರೂ ಹ್ಯಾಪಿ ಆಗಿದ್ದೀವಿ ನಾವು, ಯಾಕಂದರೆ ರಿಸಲ್ಟ್ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ಚೆನ್ನಾಗಿ ಓಡುತ್ತೆ, ನಮಗೊಂದು ಕಾನ್ಫಿಡೆನ್ಸ್ ಇದೆ. ಮೇಡಮ್ ಅವ್ರಿಗೂ ದಿಸ್ ವಿಲ್ ಬಿ ಅ ಲ್ಯಾಂಡ್ ಮಾರ್ಕ್ ಫಿಲ್ಮ್. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಬಯಸ್ತೀನಿ. ನೀವೆಲ್ಲ ಬಂದು ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಿಂಗೆ ಸಪೋರ್ಟ್ ಇರಲಿ, ನಮ್ಮ ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದೀವಿ. ಎಲ್ಲರೂ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಾನು. ನೋಡಿಬಿಟ್ಟು ಒಂದು ಹಿಟ್ ಮಾಡಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡೋಣ ನಾವು ಇದಕ್ಕೆ. ಥ್ಯಾಂಕ್ ಯು. ಕನ್ನಡ ಸಿನಿಮಾ ನೋಡಿದ್ದೀರಾ, ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಈಗ ಇವಾಗ ತಾನೇ ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದ್ರು, ಕೊಪ್ಪಳ ಮತ್ತು ಬಾಲ್ಕಡೆಲ್ಲ ಸ್ವಲ್ಪ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಾಯಿದ್ರು. ನಮಗೆ ಮಂತ್ರಿ ಮೇಲೆ ಕೂಡ ಹೌಸ್ಫುಲ್ ಆಗ್ತಿದೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಹೊಸಬನಿಗೆ ಪ್ರಿಯಾಂಕ್ ಕೂಡ ಸಪೋರ್ಟ್ ಮಾಡಿ ಇಷ್ಟು ಅಂದರೆ ತುಂಬ ಜನ ಸಿನಿಮಾಗೆ ಬರಲ್ಲ ಅಂತೀರ, ಅದನ್ನು ಸುಳ್ಳು ಮಾಡಿದರೆ ಕಾಣೋದಿನತ್ತೆ. ಯಾವಾಗಲೂ ನಾನು ಬದುಕಿರೋರ್ಗೂ ಅಷ್ಟೇ, ಸಿನಿಮಾ ಇಂಡಸ್ಟ್ರಿವರೆಗೂ ನಿಮ್ಮ ಋಣಿಯಾಗಿರ್ತೀನಿ. ಯಾಕೆಂದರೆ ಒಬ್ಬ ಸೆಟ್ ಬಾಯನ್ನು ಇವತ್ತು ಪ್ರಿಯಾಂಕ ಮೇಡಮ್ ಈ ರೇಂಜ್ಗೆ ಇವತ್ತು ಇಲ್ಲಿ ಬರೋಕ್ಕೆ ಕಾರಣ ಏನಂದರೆ ಅವರು ಮತ್ತು ಇವರು ಪ್ರೊಡ್ಯೂಸರ್ಗಳು ಮತ್ತು ಪ್ರಿಯಾಂಕ ಮೇಡಮ್ 50 ಸಿನಿಮಾ ಚಾನ್ಸ್ ಕೊಡೋದೇ ನಮಗೆ ಖುಷಿ ಆಗ್ತಿದೆ. ಅಂದರೆ ಖುಷಿ ಹೇಳೋಕ್ಕಾಗ್ತಿಲ್ಲ. ಬಟ್ ನೀವೆಲ್ಲ ಸಪೋರ್ಟ್ ಮಾಡೋದು ಸಿನಿಮಾ ನೋಡ್ಕತ್ತೆ. ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಒಂದು ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲರೂ ಕೂಡ ಟ್ಯಾಗ್ ಮಾಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸಿನಿಮಾ ನೋಡಿದ್ರೆ ಸಿನಿಮಾ ಅದ್ಭುತವಾಗಿ ಬಂದಿದೆ. ಹಿಂಗೆ ಸಪೋರ್ಟ್ ಮಾಡಿ, ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ಮೂವಿ ನೋಡಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ನನಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಸಿನಿಮಾ ಆಫ್ಕೋರ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಅಟ್ ದ ಸೇಮ್ ಟೈಮ್ ಇವತ್ತು ಹೌಸ್ಫುಲ್ ಶೋ ಇದೆ. ಜಾಗನೇ ಇರಲಿಲ್ಲ ಆ್ಯಕ್ಚುಲಿ ಕೂತ್ಕೊಳ್ಳಿಕ್ಕೆ, ಅಷ್ಟು ಹೌಸ್ಫುಲ್ ಶೋಸ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ತ್ರಿವಿಕ್ರಮ್ ಸರ್, ಪ್ರಿಯಾಂಕಾ ಮೇಡಮ್, ಪ್ರೊಡ್ಯೂಸರ್ಸ್ ಅವರಿಗೆ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಮ್ಮ ಹತ್ರ ರಿಕ್ವೆಸ್ಟ್ ಇದೆ, ಪ್ಲೀಸ್ ನಮ್ಮ ಸಿನಿಮಾ ನೀವು ಆ್ಯಕ್ಚುಲಿ ವಿನ್ ಮಾಡಬೇಕು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.